ಗಮನಿಸೋಣ. ಇರಾನ್ ಅಮೆರಿಕ ಯುದ್ಧದ ನಡುವೆ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವೆ ಕೂಡ ಯುದ್ಧ. ನಿರ್ಣಾಯಕ ಸಮರ ಸಾರಿದೆ ಅಫ್ಘಾನಿಸ್ತಾನ. ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಇದರ ಹಣೆಬರಾನೇ ಸರಿ ಇಲ್ಲ ಅನ್ಸುತ್ತೆ. ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರದ ಭಾಗವಾಗಿಯೂ ಕೂಡ ಪೆಟ್ಟು ತಿಂದಿತ್ತು ಈ ನೂರ್ ಖಾನ್ ಏರ್ ಬೇಸ್. ಇದೀಗ ಅಫ್ಘಾನಿಸ್ತಾನದ ಕಡೆಯಿಂದ ಕೂಡ ಇದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಅಫ್ಘಾನಿಸ್ತಾನದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇರಾನ್ ಅಮೆರಿಕ ಯುದ್ಧದ ನಡುವೆ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವಿನ ಯುದ್ಧ ಕೂಡ. ನಾವಾಗಲೇ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಗಿರಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನಡೀತಿದೆ ಅಂದ್ರೆ ಇಡೀ ಪ್ರಪಂಚ ಒಂದ್ ಅರ್ಥದಲ್ಲಿ ಯುದ್ಧದ ಬಗ್ಗೆ ತಲೆ ಕೆಡಿಸ್ಕೊಂತಾ ಇದ್ರೆ ಭಾರತೀಯರು ಕ್ರಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಆರಾಮಾಗಿರೋ ರೀತಿ ಪರಿಸ್ಥಿತಿ. ಒಂದ್ ಕಡೆ ಪಾಕಿಸ್ತಾನ, ಮತ್ತೊಂದ್ ಕಡೆಯಲ್ಲಿ ಅಮೆರಿಕ, ಇರಾನು, ಮಿಡಲ್ ಈಸ್ಟ್ ಎಲ್ಲಾ ದೇಶಗಳು ಕೂಡ ಯುದ್ಧದ ಪರಿಸ್ಥಿತಿಯಲ್ಲೇ ಇದೆ ಅಂತ ಹೇಳಿ. ಅದೊಂದು ನಾನು ಅದೇ ಮೊನ್ನೆ ಯಾವುದೋ ಇಂಟರ್ವ್ಯೂಲ್ ಹೇಳ್ತಾ ಇದ್ದೆ, ಭಾರತ ಯಾವಾಗ ಸೂಪರ್ ಪವರ್ ಆಗ್ಬೋದು ಅಂದ್ರೆ ದ ಓನ್ಲಿ ಥಿಂಗ್ ಅಂದ್ರೆ ನಮ್ಮ ಜನಕ್ಕೆ ಏನ್ ನಡೀತಾ ಇದೆ ವಿಶ್ವದಲ್ಲಿ, ನಮ್ಮಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ನಮ್ಮಲ್ಲಿ ಯಾವ ತರ ಡಿಫೆನ್ಸ್ ಅಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೀವಿ, ನಮ್ಮಲ್ಲಿ ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಟೆಕ್ನಾಲಜಿ ಇಂಪ್ರೂವ್ ಮಾಡ್ತೀವಿ. ಇಸ್ರೇಲ್ ಅನ್ನೋ ಸಣ್ಣ ದೇಶ ಇಷ್ಟೊಂದು ಆಟ ಆಡಿಸ್ತಾ ಇದೆ. ಈವನ್ ನಮ್ಮ ಬೆಂಗಳೂರಲ್ಲಿ ಇಷ್ಟು ಇರೋ ಪಾಪ್ಯುಲೇಷನ್ ಇಲ್ಲ. ಮೋದಿ ಹೋಗ್ಬಿಟ್ಟು ಟೆಕ್ನಾಲಜಿ ಬೇಡ ಅಂತ ಪರಿಸ್ಥಿತಿ ಇದೆ. ಅಗ್ರಿಕಲ್ಚರ್ ಟೆಕ್ನಾಲಜಿ, ಫರ್ಟಿಲೈಸರ್ಸ್ ಆಗ್ಲಿ, ಅವ್ರ ಹತ್ರ ಇರುವಂತ ವಾಟರ್ ಪ್ಯೂರಿಫಿಕೇಶನ್ ಆಗ್ಲಿ, ಇಂಥ ಟೆಕ್ನಾಲಜಿಗಳನ್ನ ಇನ್ನೂ ನಾವು ಕೈ ಒಡ್ಡೋ ಸ್ಥಿತಿಲಿದೀವಿ. ಇಂಥ 1.4 ಬಿಲಿಯನ್ ಪೀಪಲ್ ಅಲ್ಲಿ ಎಲ್ಲಿ ತನಕ ನಾವು ಇಂಥ ಕಡೆ ಜಾಸ್ತಿ ಫೋಕಸ್ ಮಾಡದೇನೆ ಬರೀ ಸೋಷಿಯಲ್ ಮೀಡಿಯಾ, ಕ್ರಿಕೆಟ್, ಕ್ರೈಮು, ಸಿನಿಮಾ, ಅಫ್ಕೋರ್ಸ್ ಅದು ಬೇಕು, ಒಬ್ಬ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಷ್ಟು ಎಂಟರ್ಟೈನ್ಮೆಂಟ್, ದಿವಸ ಪೂರ್ತಿ ಎಂಟರ್ಟೈನ್ಮೆಂಟ್ ಆಗಿ ಪೇಪರ್ ಓದೋಕ್ಕೂ ಟೈಮ್ ಇಲ್ಲ, ಏನ್ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ದುಬೈಗೆ ಇವರು ಯಾರೋ ಹೇಳ್ತಾ ಇದ್ರು, ಫ್ಲೈಟ್ ಕಳಿಸ್ತೀವಿ ಅಂದ್ರು, ಚಾರ್ಟರ್ಡ್ ಫ್ಲೈಟ್ ಕಳಿಸ್ತೀವಿ ಅಂದ್ರು. ಅಲ್ಲ, ಆತರ ಮಿಸೈಲ್ಸ್ ಗಳು ಬೀಳ್ತಾ ಇದೆ. ಯಾವ ಚಾರ್ಟರ್ಡ್ ಫ್ಲೈಟ್, ಯಾವ ಕುಮಾರಣ್ಣ ಕಳಿಸಿ ಏನ್ ಮಾಡಕ್ಕಾಗತ್ತಲ್ಲಿ? ಈ ತರ ಒಂದು ಮನಸ್ಥಿತಿಲಿ ಇರ್ಬೇಕಾದ್ರೆ ನಾವು ಹೌ ಡು ಯು ಥಿಂಕ್ ದಟ್ ಅವರ್ ಕಂಟ್ರಿ ವಿಲ್ ಬಿಕಮ್ ಎ ಡೆವಲಪ್ಡ್ ಕಂಟ್ರಿ ಅಂಡ್ ಹೌ ಮೆನಿ ಇಯರ್ಸ್ 2047 ಮೋದಿ ಅವರ ವಿಕಸಿತ ಭಾರತ ಎಷ್ಟರ ಮಟ್ಟಕ್ಕೆ ರೀಚ್ ಆಗ್ತೀವಿ ಅನ್ನೋದು ನನಗೂ ಐ ಆಮ್ ಡೌಟ್ಫುಲ್. ಸೊ ಪ್ರಾಬಬ್ಲಿ ಆ ಜನದ ಥಿಂಕಿಂಗ್ ಚೇಂಜ್ ಆಗೋ ತನಕನೂ ಇದು ಏನು ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ. ನಿಜ. ಈ ಎಸ್ಪೆಷಲಿ ಪಾಕಿಸ್ತಾನ ಅಫ್ಘಾನ ಯುದ್ಧದ ಬಗ್ಗೆ ನಾವು ಈಗ ಅಪ್ಡೇಟ್ ಗಮನಿಸ್ತಾ ಇದ್ವಿ ಸರ್. ಎಲ್ಲಿಗೆ ಹೋಗಿ ಮುಟ್ಟಬಹುದು ಇದು ಅಂತ ಹೇಳಿ ಪರಿಸ್ಥಿತಿ, ಅದರಲ್ಲೂ ಪಾಕಿಸ್ತಾನದ ಮೇಲೆ ಆಗ್ತಾ ಇರುವ ಪರಿಣಾಮಗಳಿದು. ಪಾಕಿಸ್ತಾನಕ್ಕೆ ಏನಾಗಿದೆ ಅಂದ್ರೆ ಆ ಡುರಾಂಡ್ ಲೈನ್ ವಾಟ್ ಹ್ಯಾಸ್ ಬೀನ್ ಸಪರೇಟೆಡ್ 280 ಕಿಲೋಮೀಟರ್ಸ್ ಡುರಾಂಡ್ ಲೈನ್ ಅಂತ ಇದೆ ಅಂದ್ರೆ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ. ಅಲ್ಲಿ ಏನಾಗಿದೆ ಅಂದ್ರೆ ಆ ಕೆಲವು ಪಾಪ್ಯುಲೇಷನ್ ಹೂ ಇಸ್ ಲೈಕ್, ಈಗ ಏನಾಗ್ಬಿಟ್ಟಿದೆ, ನಮ್ಮ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಮರಾಠಿ ಮತ್ತೆ ಇದು ಗಲಾಟೆ ಆಗ್ತಾ ಇರುತ್ತಲ್ಲ ಬೆಳಗಾವಿ, ಬಿಕಾಸ್ ಅರ್ಧ ಪಾಪ್ಯುಲೇಷನ್ ಈ ಕಡೆ ಇದೆ, ಅರ್ಧ ಪಾಪ್ಯುಲೇಷನ್ ಆ ಕಡೆ ಇದೆ. ಈವನ್ ಕಾಸರಗೋಡಲ್ಲಿ ಕನ್ನಡಿಗರು ಆ ಕಡೆ ಹೊರಟೋಗಿದ್ದಾರೆ, ಈ ಕಡೆ. ಸೊ ಆ ಗಲಾಟೆ ನಮಗ್ ಬೇಕಾ ಜಾಗ. ಸೊ ದ ಸಿಮಿಲರ್ ಪ್ರಾಬ್ಲಮ್ಸ್ ಹ್ಯಾವ್ ಸ್ಟಾರ್ಟೆಡ್ ದೇರ್ ಇನ್ ಅಫ್ಘಾನಿಸ್ತಾನ್. ಟು ಗಿವ್ ಅ ಸಿಂಪ್ಲರ್ ಎಕ್ಸಾಂಪಲ್, ಈ ಖೈಬರ್ ಪತಂಕ್ವಾ ಎಲ್ಲಿ ಈಗ ಇಮ್ರಾನ್ ಖಾನ್ ಬಂದಿರುವಂತ ಜಾಗ, ದಟ್ ಈಸ್ ಆಲ್ಸೋ ಲಾಟ್ ಆಫ್ ಅಫ್ಘಾನ್ ಪೀಪಲ್ ಆರ್ ದೇರ್. ಆಮೇಲೆ ಬಲೂಚಿಸ್ತಾನ್, ಅಲ್ಲೂ ಸುಮಾರು ಜನ ಅಫ್ಘಾನ್ ಬ್ರೀಡ್ ಇದೆ ಅಲ್ಲಿ. ಸೊ ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ನೋಡ್ಕೋತಿಲ್ಲ ಅಂತ ಅಲ್ಲೆಲ್ಲ ಕಂಟ್ರೋಲ್ಡ್ ಬೈ ಪಂಜಾಬ್ ಅಂಡ್ ದಿಸ್ ಪಾಕಿಸ್ತಾನ್ ಪಂಜಾಬ್. ಸೊ ದೇ ಆರ್ ಎಂಜಾಯಿಂಗ್ ಆಲ್ ದ ಫೆಸಿಲಿಟೀಸ್, ಟೇಕಿಂಗ್ ಆಲ್ ದಿ ಇದು ಅಲ್ಲಿರೋ ಮೈನಿಂಗ್ ಇದಾಗ್ಲಿ, ಅಲ್ಲಿರೋದು ಎಲ್ಲಾನು ಬಳಸ್ಕೊಂಡು ದೇ ಆರ್ ಸೀನ್ ದಟ್ ದೀಸ್ ಪೀಪಲ್ ಡೈ ವಿತ್ ಫಾರ್ ದಿ ಬೇಸಿಕ್ ನೀಡ್ಸ್. ಸೊ ಅಲ್ಲೇ ಆದ ಒಂದು ನಕ್ಸಲೈಟ್ಸ್ ತರ ಉಗ್ರ ನೆಲೆಗಳು ಉಟ್ಕೊಂಡಿದ್ದಾವೆ. ಸೊ ಅವರು ದಾಳಿ ಮಾಡ್ತಾನೆ ಬರ್ತಾ ಇದ್ದಾರೆ. ಅದನ್ನ ಇವರು ವಿಶ್ವದಲ್ಲಿ ಏನ್ ಹೇಳ್ತಾ ಇದಾರೆ, ಭಾರತೀಯರು ಇದಕ್ಕೆ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಭಾರತ ವಿಲ್ ನಾಟ್ ಗೋ ಫಾರ್ ಸಚ್ ಥಿಂಗ್ಸ್ ಆಫ್ ಡೂಯಿಂಗ್. ಭಾರತ ಏನಾದ್ರು ವಿ ಆರ್ ಇನ್ ಡಿಫೆನ್ಸಿವ್ ಸ್ಟ್ಯಾಂಡ್. ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ನೌ ವಿ ಆರ್ ಗೋಯಿಂಗ್ ಫಾರ್ ಅಫೆನ್ಸಿವ್. ಆಲ್ ದಿಸ್ ಇಯರ್ಸ್ ಇಟ್ ವಾಸ್ ನಾಟ್ ದೇರ್. ಆಫ್ಟರ್ ದಿಸ್ ಮೋದಿ ಕೇಮ್, ಅಟ್ ಲೀಸ್ಟ್ ವಿ ಆರ್ ಟೇಕಿಂಗ್ ಎ ಸ್ಟ್ಯಾಂಡ್ ಆಫ್ ಬಿಕಮಿಂಗ್ ಅಫೆನ್ಸಿವ್. ಸೊ ದಟ್ ಈಸ್ ವೇರ್ ಭಾರತ ಈಸ್ ಒತ್ತು ಅಲ್ಲೋಗಿ ಅವ್ರನ್ನ ಉಚ್ಚೆಬ್ಬಿಸಿ ಪಾಕಿಸ್ತಾನ ಮೇಲೆ ಜನರ ಮೇಲೆ ಅಟ್ಯಾಕ್ ಮಾಡಿ, ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿ, ಹುಡುಗರನ್ನ ಸಾಯಿಸಿ ಧ್ವಂಸ ಮಾಡಿ ಅವೆಲ್ಲ ಮಾಡಕ್ಕಂತೂ ಹೋಗೋ ಚಾನ್ಸಸ್ ಇಲ್ಲ. ಮತ್ತೊಂದು ಚರ್ಚೆ ಆಗ್ತಾ ಇತ್ತು ಸರ್, ಬಹಳ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡು ಕೇಳೋದಾದ್ರೆ, ಇರಾನ್ನ ಡೌನ್ಫಾಲ್ ಅನ್ನ ಭಾರತೀಯರು ಸೆಲೆಬ್ರೇಟ್ ಮಾಡಬಾರದು, ಬದಲಾಗಿ ಅಮೆರಿಕದ ನಡೆಯನ್ನ ಖಂಡಿಸಬೇಕು ಅಂತ ಕೂಡ ಕೆಲವರು ವಾದ ಮಾಡ್ತಿದ್ದಾರೆ.
ಅಲ್ಲ, ನನ್ನ ಪ್ರಕಾರ ನಾವು ಅವ್ರನ್ನ ಹೊಗಳೂಬಾರ್ದು, ಇವ್ರನ್ನ ತಗೊಳ್ಳೂಬಾರ್ದು. ಬಿಕಾಸ್ ಇರಾನ್ ಅಲ್ಲ, ಇರಾನ್ ವಾಸ್ ಸಪೋರ್ಟಿಂಗ್ ಟು ಅಸ್. ಇರಾನ್ ಈವನ್ ಕಂಡೆಮ್ ದಿ ಆಪರೇಷನ್ ಸಿಂಧೂರ್. ಅಂದ್ರೆ ಇವ್ರದ್ದು ಆಪರೇಷನ್ ಸಿಂಧೂರ್ ಮಾಡಿದ್ ಕರೆಕ್ಟ್, ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ ಇರಾನ್ ಹೇಳಿದ್ದು, ನಿಂತ್ಕೊಂಡಿದ್ ಭಾರತ ಪರ ಇರಾನ್ ಒಂದೇನೆ. ಸೊ ಇರಾನ್ ವಾಸ್ ಆಲ್ವೇಸ್ ಸಪೋರ್ಟಿವ್ ಟು ಭಾರತ. ಅಲ್ಲಿ ಚಾಬರ್ ಪೋರ್ಟ್ ಮಾಡಕ್ ಬಿಟ್ಟಿದೆ, ಐಮ್ಯಾಕ್ ಹೋಗಕ್ ಬಿಟ್ಟಿದೆ. ದೇವರ್ ಸಪ್ಲೈಯಿಂಗ್ ಲಾಟ್ ಆಫ್ ಆಯಿಲ್ಸ್ ಟು ಅಸ್. ಅಲ್ಲಿರೋ ಹುಡುಗರನ್ನ ಕರ್ಕೊಂಡು ಮೆಡಿಕಲ್ ಕಾಲೇಜಸ್ ಗಳಿಗೆ ಸೀಟ್ಗಳು ಕೊಡ್ತಾ ಇದೆ. ಸೊ ಇರಾನ್ ವಾಸ್ ಆಲ್ವೇಸ್ ಫ್ರೆಂಡ್ಲಿ ಟು, ಈವನ್ ಕಮೆನಿನೂ ವಾಸ್ ನಾಟ್ ಅಗೇನ್ಸ್ಟ್ ಮೋದಿ. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಇಸ್ರೇಲ್ ಇಸ್ ಆಲ್ಸೋ ಗುಡ್ ಟು ಅಸ್. ನಮ್ಗೇನು ಯಾವ್ದು ಒಳ್ಳೇದು, ಯಾವ ದೇಶ ನಮ್ಗೆ ಸಪೋರ್ಟ್ ಆಗುತ್ತೋ ಅವ್ರ ಜೊತೆ ಎಲ್ಲಾರ ಜೊತೆ ನಾವು ಒಳ್ಳೆಯವರಾಗಿರ್ತೀವಿ. ಅವರೇ ಇರಾನ್ ನಮಗ್ ತೊಂದರೆ ಮಾಡಿಲ್ಲ, ನಾವು ಇರಾನಿಗೆ ತೊಂದರೆ ಮಾಡಿಲ್ಲ. ಸೊ ಇರಾನ್ ಬಿದ್ರೂ ನಮ್ಗೊಂಥರ ಬೇಜಾರೆ, ಇಸ್ರೇಲ್ ಬಿದ್ರೂ ಬೇಜಾರೆ. ಸೊ ವಿ ಓನ್ಲಿ ಕ್ಯಾನ್ ರಿಕ್ವೆಸ್ಟ್, ನೀವಿಬ್ರು ಬೇಗ ಬಗೆಹರಿಸ್ಕೊಳ್ರಪ್ಪ ಅನ್ನೋದು ಬಿಟ್ರೆ, ನೀವು ಅವ್ರ ವಿಜೃಂಭಿಸ್ಬೇಕು, ಇವ್ರನ್ನ ಬಿದ್ರೆ ಇದು ಮಾಡಬಾರ್ದು. ದಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಅಂಟಿಲ್ ಅಂಡ್ ಅನ್ಲೆಸ್ ಯು ನೋ ದಿ ಬ್ಯಾಕ್ ಗ್ರೌಂಡ್ ಆಫ್ ಹೌ ಇರಾನ್ ಹ್ಯಾಸ್ ಸಪೋರ್ಟೆಡ್ ಅಸ್, ಹೌ ಇಸ್ರೇಲ್ ಹ್ಯಾಸ್ ಸಪೋರ್ಟೆಡ್ ಅಸ್, ಆ ಎರಡೂ ಗೊತ್ತಿಲ್ಲದೆ ಮಾತಾಡಕ್ ಹೋದ್ರೆ ಈ ತರ ಮಾತಾಡಬೇಕು. ನಿಜ. ಇನ್ನು ಈವರೆಗಿನ ವಿಶ್ಲೇಷಣೆಗೆ ಧನ್ಯವಾದ ಸರ್. ನಮ್ಮ ಸೋಮ, ಇರಾನ್ ಅಮೆರಿಕ ಯುದ್ಧದ ನಡುವೆ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವೆ ಕೂಡ ಯುದ್ಧ. ನಿರ್ಣಾಯಕ ಸಮರ ಸಾರಿದೆ ಅಫ್ಘಾನಿಸ್ತಾನ. ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಇದ್ರ ಹಣೆ ಬರಾನೆ ಸರಿ ಇಲ್ಲ ಅನ್ಸುತ್ತೆ. ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರದ ಭಾಗವಾಗಿಯೂ ಕೂಡ ಪೆಟ್ಟು ತಿಂದಿತ್ತು ಈ ನೂರ್ ಖಾನ್ ಏರ್ ಬೇಸ್. ಇದೀಗ ಅಫ್ಘಾನಿಸ್ತಾನದ ಕಡೆಯಿಂದ ಕೂಡ ಇದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಅಫ್ಘಾನಿಸ್ತಾನದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇರಾನ್ ಅಮೆರಿಕ ಯುದ್ಧದ ನಡುವೆ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವಿನ ಯುದ್ಧ ಕೂಡ. ನಾವಾಗ್ಲೇ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತನಾಡ್ತಾ ಇದ್ವಿ ಗಿರೀಶ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನಡೀತಿದೆ ಅಂದ್ರೆ, ಇಡೀ ಪ್ರಪಂಚ ಒಂದರ್ಥದಲ್ಲಿ ಯುದ್ಧದ ಬಗ್ಗೆ ತಲೆ ಕೆಡಿಸ್ಕೊಂತಾ ಇದ್ರೆ, ಭಾರತೀಯರು ಕ್ರಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಆರಾಮಾಗಿರೋ ರೀತಿ ಪರಿಸ್ಥಿತಿ. ಒಂದ್ ಕಡೆ ಪಾಕಿಸ್ತಾನ, ಮತ್ತೊಂದ್ ಕಡೆಯಲ್ಲಿ ಅಮೆರಿಕ, ಇರಾನು, ಮಿಡಲ್ ಈಸ್ಟ್ ಎಲ್ಲಾ ದೇಶಗಳು ಕೂಡ ಯುದ್ಧದ ಪರಿಸ್ಥಿತಿಯಲ್ಲೇ ಇದೆ ಅಂತ ಹೇಳಿ. ಅದೊಂದು ನಾನು ಅದೇ ಮೊನ್ನೆ ಯಾವುದೋ ಇಂಟರ್ವ್ಯೂಲ್ ಹೇಳ್ತಾ ಇದ್ದೆ, ಭಾರತ ಯಾವಾಗ ಸೂಪರ್ ಪವರ್ ಆಗ್ಬಹುದು ಅಂದ್ರೆ ದ ಓನ್ಲಿ ಥಿಂಗ್ ಅಂದ್ರೆ ನಮ್ಮ ಜನಕ್ಕೆ ಏನ್ ನಡೀತಾ ಇದೆ ವಿಶ್ವದಲ್ಲಿ, ನಮ್ಮಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ನಮ್ಮಲ್ಲಿ ಯಾವ ತರ ಡಿಫೆನ್ಸ್ ಅಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೀವಿ, ನಮ್ಮಲ್ಲಿ ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಟೆಕ್ನಾಲಜಿ ಇಂಪ್ರೂವ್ ಮಾಡ್ತೀವಿ. ಇಸ್ರೇಲ್ ಅನ್ನೋ ಸಣ್ಣ ದೇಶ ಇಷ್ಟೊಂದು ಆಟ ಆಡಿಸ್ತಾ ಇದೆ. ಈವನ್ ನಮ್ಮ ಬೆಂಗಳೂರಲ್ಲಿ ಇಷ್ಟು ಇರೋ ಪಾಪ್ಯುಲೇಷನ್ ಇಲ್ಲ. ಮೋದಿ ಹೋಗ್ಬಿಟ್ಟು ಟೆಕ್ನಾಲಜಿ ಬೇಡ ಅಂತ ಪರಿಸ್ಥಿತಿ ಇದೆ. ಅಗ್ರಿಕಲ್ಚರ್ ಟೆಕ್ನಾಲಜಿ, ಫರ್ಟಿಲೈಸರ್ಸ್ ಆಗ್ಲಿ, ಅವ್ರ ಹತ್ರ ಇರುವಂತ ವಾಟರ್ ಪ್ಯೂರಿಫಿಕೇಶನ್ ಆಗ್ಲಿ, ಇಂಥ ಟೆಕ್ನಾಲಜಿಗಳನ್ನ ಇನ್ನೂ ನಾವು ಕೈ ಒಡ್ಡೋ ಸ್ಥಿತಿಲಿದೀವಿ. ಇಂಥ 1.4 ಬಿಲಿಯನ್ ಪೀಪಲ್ ಅಲ್ಲಿ ಎಲ್ಲಿ ತನಕ ನಾವು ಇಂಥ ಕಡೆ ಜಾಸ್ತಿ ಫೋಕಸ್ ಮಾಡದೇನೆ ಬರೀ ಸೋಷಿಯಲ್ ಮೀಡಿಯಾ, ಕ್ರಿಕೆಟ್, ಕ್ರೈಮು, ಸಿನಿಮಾ, ಅಫ್ಕೋರ್ಸ್ ಅದು ಬೇಕು, ಒಬ್ಬ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಷ್ಟು ಎಂಟರ್ಟೈನ್ಮೆಂಟ್, ದಿವಸ ಪೂರ್ತಿ ಎಂಟರ್ಟೈನ್ಮೆಂಟ್ ಆಗಿ ಪೇಪರ್ ಓದೋಕ್ಕೂ ಟೈಮ್ ಇಲ್ಲ, ಏನ್ ನಡೀತಾ ಇದೆ ಅದೊಂದು ಗೊತ್ತಿಲ್ಲ. ದುಬೈಗೆ ಇವರು ಯಾರೋ ಹೇಳ್ತಾ ಇದ್ರು, ಫ್ಲೈಟ್ ಕಳಿಸ್ತೀವಿ ಅಂದ್ರು, ಚಾರ್ಟರ್ಡ್ ಫ್ಲೈಟ್ ಕಳಿಸ್ತೀವಿ ಅಂದ್ರು. ಅಲ್ಲ, ಆ ತರ ಮಿಸೈಲ್ಸ್ ಗಳು ಬೀಳ್ತಾ ಇದೆ. ಯಾವ ಚಾರ್ಟರ್ಡ್ ಫ್ಲೈಟ್, ಯಾವ ಕುಮಾರಣ್ಣ ಕಳಿಸಿ ಏನ್ ಮಾಡಕ್ಕಾಗತ್ತಲ್ಲಿ? ಈ ತರ ಒಂದು ಮನಸ್ಥಿತಿಲಿ ಇರಬೇಕಾದ್ರೆ ನಾವು, ಹೌ ಡು ಯು ಥಿಂಕ್ ದಟ್ ಅವರ್ ಕಂಟ್ರಿ ವಿಲ್ ಬಿಕಮ್ ಎ ಡೆವಲಪ್ಡ್ ಕಂಟ್ರಿ ಅಂಡ್ ಹೌ ಮೆನಿ ಇಯರ್ಸ್ 2047 ಮೋದಿ ಅವರ ವಿಕಸಿತ ಭಾರತ ಎಷ್ಟರ ಮಟ್ಟಕ್ಕೆ ರೀಚ್ ಆಗ್ತೀವಿ ಅನ್ನೋದು ನನಗೂ ಐ ಆಮ್ ಡೌಟ್ಫುಲ್. ಸೊ ಪ್ರಾಬಬ್ಲಿ ಆ ಜನದ ಥಿಂಕಿಂಗ್ ಚೇಂಜ್ ಆಗೋ ತನಕನೂ ಇದು ಏನು ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ. ಈ ಎಸ್ಪೆಷಲಿ ಪಾಕಿಸ್ತಾನ ಅಫ್ಘಾನ ಯುದ್ಧದ ಬಗ್ಗೆ ನಾವು ಈಗ ಅಪ್ಡೇಟ್ ಗಮನಿಸ್ತಾ ಇದ್ವಿ ಸರ್. ಎಲ್ಲಿಗೆ ಹೋಗಿ ಮುಟ್ಟಬಹುದು ಇದು ಅಂತ ಹೇಳಿ ಪರಿಸ್ಥಿತಿ, ಅದರಲ್ಲೂ ಪಾಕಿಸ್ತಾನದ ಮೇಲೆ ಆಗ್ತಾ ಇರುವ ಪರಿಣಾಮಗಳಿದು. ಪಾಕಿಸ್ತಾನಕ್ಕೆ ಏನಾಗಿದೆ ಅಂದ್ರೆ, ಆ ಡುರಾಂಡ್ ಲೈನ್ ವಾಟ್ ಹ್ಯಾಸ್ ಬೀನ್ ಸಪರೇಟೆಡ್ 280 ಕಿಲೋಮೀಟರ್ಸ್ ಡುರಾಂಡ್ ಲೈನ್ ಅಂತ ಇದೆ ಅಂದ್ರೆ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ. ಅಲ್ಲಿ ಏನಾಗಿದೆ ಅಂದ್ರೆ, ಆ ಕೆಲವು ಪಾಪ್ಯುಲೇಷನ್ ಹೂ ಇಸ್ ಲೈಕ್, ಈಗ ಏನಾಗ್ಬಿಟ್ಟಿದೆ, ನಮ್ಮ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಮರಾಠಿ ಮತ್ತೆ ಇದು ಗಲಾಟೆ ಆಗ್ತಾ ಇರುತ್ತಲ್ಲ ಬೆಳಗಾವಿ, ಬಿಕಾಸ್ ಅರ್ಧ ಪಾಪ್ಯುಲೇಷನ್ ಈ ಕಡೆ ಇದೆ, ಅರ್ಧ ಪಾಪ್ಯುಲೇಷನ್ ಆ ಕಡೆ ಇದೆ. ಈವನ್ ಕಾಸರಗೋಡಲ್ಲಿ ಕನ್ನಡಿಗರು ಆ ಕಡೆ ಹೊರಟೋಗಿದ್ದಾರೆ, ಈ ಕಡೆ. ಸೊ ಆ ಗಲಾಟೆ ನಮಗ್ ಬೇಕಾ ಜಾಗ. ಸೊ ದ ಸಿಮಿಲರ್ ಪ್ರಾಬ್ಲಮ್ಸ್ ಹ್ಯಾವ್ ಸ್ಟಾರ್ಟೆಡ್ ದೇರ್.
ಇನ್ ಆಫ್ಘಾನಿಸ್ತಾನ್. ಟು ಗಿವ್ ಅ ಸಿಂಪ್ಲರ್ ಎಕ್ಸಾಂಪಲ್, ಈ ಖೈಬರ್ ಪತುಂಕ್ವಾ ಎಲ್ಲಿ ಈಗ ಇಮ್ರಾನ್ ಖಾನ್ ಬಂದಿರೋಂತ ಜಾಗ, ದಟ್ ಈಸ್ ಆಲ್ಸೋ ಲಾಟ್ ಆಫ್ ಆಫ್ಘಾನ್ ಪೀಪಲ್ ಆರ್ ದೇರ್. ಆಮೇಲೆ ಬಲೂಚಿಸ್ತಾನ್, ಅಲ್ಲೂ ಸುಮಾರು ಜನ ಆಫ್ಘಾನ್ ಬ್ರೀಡ್ ಇದೆ ಅಲ್ಲಿ. ಸೊ ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ನೋಡ್ಕೋತಿಲ್ಲ ಅಂತ ಅಲ್ಲೆಲ್ಲ ಕಂಟ್ರೋಲ್ಡ್ ಬೈ ಪಂಜಾಬ್ ಅಂಡ್ ದಿಸ್ ಪಂಜಾಬ್, ಪಾಕಿಸ್ತಾನ್ ಪಂಜಾಬ್. ಸೊ ದೇ ಆರ್ ಎಂಜಾಯಿಂಗ್ ಆಲ್ ದ ಫೆಸಿಲಿಟೀಸ್, ಟೇಕಿಂಗ್ ಆಲ್ ದಿ ಇದು ಅಲ್ಲಿರೋ ಮೈನಿಂಗ್ ಇದಾಗ್ಲಿ, ಅಲ್ಲಿರೋದು ಎಲ್ಲಾನು ಬಳಸ್ಕೊಂಡು ದೇ ಆರ್ ಸೀನ್ ದಟ್ ದೀಸ್ ಪೀಪಲ್ ಡೈ ವಿತ್ ಫಾರ್ ದಿ ಬೇಸಿಕ್ ನೀಡ್ಸ್. ಸೊ ಅಲ್ಲೇ ಆದ ಒಂದು ನಕ್ಸಲೈಟ್ಸ್ ತರ ಉಗ್ರ ನೆಲೆಗಳು ಉಟ್ಕೊಂಡಿದ್ದಾವೆ. ಸೊ ಅವರು ದಾಳಿ ಮಾಡ್ತಾನೆ ಬರ್ತಾ ಇದ್ದಾರೆ. ಅದನ್ನ ಇವರು ವಿಶ್ವದಲ್ಲಿ ಏನ್ ಹೇಳ್ತಾ ಇದಾರೆ, ಭಾರತೀಯರು ಇದಕ್ಕೆ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಭಾರತ ವಿಲ್ ನಾಟ್ ಗೋ ಫಾರ್ ಸಚ್ ಥಿಂಗ್ಸ್ ಆಫ್ ಡೂಯಿಂಗ್. ಸಿ, ಭಾರತ ಏನಾದ್ರು ವಿ ಆರ್ ಇನ್ ಡಿಫೆನ್ಸಿವ್ ಸ್ಟ್ಯಾಂಡ್. ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ನೌ ವಿ ಆರ್ ಗೋಯಿಂಗ್ ಫಾರ್ ಅಫೆನ್ಸಿವ್. ಆಲ್ ದಿಸ್ ಇಯರ್ಸ್ ಇಟ್ ವಾಸ್ ನಾಟ್ ದೇರ್. ಆಫ್ಟರ್ ದಿಸ್ ಮೋದಿ ಕೇಮ್, ಅಟ್ ಲೀಸ್ಟ್ ವಿ ಆರ್ ಟೇಕಿಂಗ್ ಎ ಸ್ಟ್ಯಾಂಡ್ ಆಫ್ ಬಿಕಮಿಂಗ್ ಅಫೆನ್ಸಿವ್. ಸೊ ದಟ್ ಈಸ್ ವೇರ್ ಭಾರತ ಈಸ್ ಒತ್ತು ಅಲ್ಲೋಗಿ ಅವ್ರನ್ನ ಉಚ್ಚೆಬ್ಬಿಸಿ ಪಾಕಿಸ್ತಾನ್ ಮೇಲೆ, ಜನರ ಮೇಲೆ ಅಟ್ಯಾಕ್ ಮಾಡಿ, ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿ, ಹುಡುಗರನ್ನ ಸಾಯಿಸಿ ಧ್ವಂಸ ಮಾಡಿ ಅವೆಲ್ಲ ಮಾಡಕ್ಕಂತೂ ಹೋಗೋ ಚಾನ್ಸಸ್ ಇಲ್ಲ. ಮತ್ತೊಂದು ಚರ್ಚೆ ಆಗ್ತಾ ಇತ್ತು ಸರ್, ಬಹಳ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡು ಕೇಳೋದಾದ್ರೆ, ಇರಾನ್ನ ಡೌನ್ಫಾಲ್ ಅನ್ನ ಭಾರತೀಯರು ಸೆಲೆಬ್ರೇಟ್ ಮಾಡಬಾರದು, ಬದಲಾಗಿ ಅಮೆರಿಕದ ನಡೆಯನ್ನ ಖಂಡಿಸಬೇಕು ಅಂತ ಕೂಡ ಕೆಲವರು ವಾದ ಮಾಡ್ತಿದ್ದಾರೆ. ಅಲ್ಲ, ನನ್ನ ಪ್ರಕಾರ ನಾವು ಅವ್ರನ್ನ ಹೊಗಳೂಬಾರದು, ಇವ್ರನ್ನ ತಗೊಳ್ಳೂಬಾರದು. ಅಲ್ಲ, ಇರಾನ್ ವಾಸ್ ಸಪೋರ್ಟಿಂಗ್ ಟು ಅಸ್. ಇರಾನ್ ಈವನ್ ಕಂಡೆಮ್ ದಿ ಆಪರೇಷನ್ ಸಿಂಧೂರ್. ಅಂದ್ರೆ ಇವ್ರದ್ದು ಆಪರೇಷನ್ ಸಿಂಧೂರ್ ಮಾಡಿದ್ ಕರೆಕ್ಟ್, ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದು ತಪ್ಪು ಅಂತ ಇರಾನ್ ಹೇಳಿದ್ದು, ನಿಂತ್ಕೊಂಡಿದ್ ಭಾರತ ಪರ ಇರಾನ್ ಒಂದೇನೆ. ಸೊ ಇರಾನ್ ವಾಸ್ ಆಲ್ವೇಸ್ ಸಪೋರ್ಟಿವ್ ಟು ಭಾರತ. ಅಲ್ಲಿ ಚಾಬರ್ ಪೋರ್ಟ್ ಮಾಡಕ್ ಬಿಟ್ಟಿದೆ, ಐಮ್ಯಾಕ್ ಹೋಗಕ್ ಬಿಟ್ಟಿದೆ. ದೇವರ್ ಸಪ್ಲೈಯಿಂಗ್ ಲಾಟ್ ಆಫ್ ಆಯಿಲ್ಸ್ ಟು ಅಸ್. ಅಲ್ಲಿರೋ ಹುಡುಗರನ್ನ ಕರ್ಕೊಂಡು ಮೆಡಿಕಲ್ ಕಾಲೇಜಸ್ ಗಳಿಗೆ ಸೀಟ್ಗಳು ಕೊಡ್ತಾ ಇದೆ. ಸೊ ಇರಾನ್ ವಾಸ್ ಆಲ್ವೇಸ್ ಫ್ರೆಂಡ್ಲಿ ಟು, ಈವನ್ ಖಮೇನಿನೂ ವಾಸ್ ನಾಟ್ ಅಗೇನ್ಸ್ಟ್ ಮೋದಿ. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಇಸ್ರೇಲ್ ಇಸ್ ಆಲ್ಸೋ ಗುಡ್ ಟು ಅಸ್. ನಮ್ಗೇನು ಯಾವ್ದು ಒಳ್ಳೇದು, ಯಾವ ದೇಶ ನಮ್ಗೆ ಸಪೋರ್ಟ್ ಆಗುತ್ತೋ ಅವ್ರ ಜೊತೆ, ಎಲ್ಲರ ಜೊತೆ ನಾವು ಒಳ್ಳೆಯವರಾಗಿರ್ತೀವಿ. ಅವರು ಇರಾನ್ ನಮಗ್ ತೊಂದರೆ ಮಾಡಿಲ್ಲ, ನಾವು ಇರಾನಿಗೆ ತೊಂದರೆ ಮಾಡಿಲ್ಲ. ಸೊ ಇರಾನ್ ಬಿದ್ರೂ ನಮ್ಗೊಂಥರ ಬೇಜಾರೆ, ಇಸ್ರೇಲ್ ಬಿದ್ರೂ ಬೇಜಾರೆ. ಸೊ ವಿ ಓನ್ಲಿ ಕ್ಯಾನ್ ರಿಕ್ವೆಸ್ಟ್, ನೀವಿಬ್ರು ಬೇಗ ಬಗೆಹರಿಸ್ಕೊಳ್ರಪ್ಪ ಅನ್ನೋದು ಬಿಟ್ರೆ, ನೀವು ಅವ್ರನ್ನ ವಿಜೃಂಭಿಸಬೇಕು, ಇವ್ರನ್ನ ಬಿದ್ರೆ ಇದು ಮಾಡಬಾರ್ದು. ದಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಅಂಟಿಲ್ ಅಂಡ್ ಅನ್ಲೆಸ್ ಯು ನೋ ದಿ ಬ್ಯಾಕ್ ಗ್ರೌಂಡ್ ಆಫ್ ಹೌ ಇರಾನ್ ಹ್ಯಾಸ್ ಸಪೋರ್ಟೆಡ್ ಅಸ್, ಹೌ ಇಸ್ರೇಲ್ ಹ್ಯಾಸ್ ಸಪೋರ್ಟೆಡ್ ಅಸ್, ಆ ಎರಡೂ ಗೊತ್ತಿಲ್ಲದೆ ಮಾತಾಡಕ್ ಹೋದ್ರೆ ಈ ತರ ಮಾತಾಡಬೇಕು. ನಿಜ. ಈ ವರೆಗಿನ ವಿಶ್ಲೇಷಣೆಗೆ ಧನ್ಯವಾದ ಸರ್.